ಇವತ್ತಿನಿಂದ ಬರುವ ಜುಲೈ 29ರವರೆಗೂ ಕರ್ನಾಟಕವು ಸೇರಿದಂತೆ 16 ರಾಜ್ಯಗಳಲ್ಲಿ ರಾಷ್ಟ್ರೀಯ ಚುನಾವಣಾ ಆಯೋಗದಿಂದ SIR ಪ್ರಕ್ರಿಯೆ ವಿದ್ಯುಕ್ತವಾಗಿ ಆರಂಭಗೊಂಡಿದೆ. SIR ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಫ್ ವೋಟರ್ಸ್ ಲಿಸ್ಟ್. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಶೀಲನೆ, ವಿಶೇಷ ತೀವ್ರತಮ ಪರಿಷ್ಕರಣೆ ಅಂತ ಅದರ ಸರಿಯಾದ ಅರ್ಥ. ಇದರ ಅಗತ್ಯ ಯಾಕೆ ಬಿತ್ತು ಅಂತಂದ್ರೆ, ಇದುವರೆಗೂ ಪ್ರತಿ ಬಾರಿ ಚುನಾವಣೆ ನಡೆದಾಗ, ಚುನಾವಣೆ ಫಲಿತಾಂಶ ಬಂದಾಗ ಸೋತ ಪಾರ್ಟಿಗಳಿಂದ ಆಕ್ಷೇಪ ಕೇಳಿ ಬರ್ತಾ ಇತ್ತು. ಕೆಲವು ಸಾರಿ ಗೆದ್ದವರಿಂದ, ಗೆದ್ದ ರಾಜ್ಯಗಳಲ್ಲೇ ಆಕ್ಷೇಪ ಕೇಳಿ ಬರ್ತಾ ಇತ್ತು. ಇಲ್ಲ, ಅನೇಕ ಕಡೆ ಡೂಪ್ಲಿಕೇಟ್ ಮತದಾನ ಆಗೋಗ್ಬಿಟ್ಟಿದೆ, ಸತ್ತವರ ಹೆಸರಲ್ಲಿ ಬೇರೆಯವರು ಯಾರೋ ಪ್ರಾಕ್ಸಿ ಮತದಾನ ಮಾಡ್ಬಿಟ್ಟಿದ್ದಾರೆ, ಒಬ್ಬನೇ ಮತದಾರ 2-3 ಕಡೆ ಬೂತ್ಗಳಲ್ಲಿ 2-3 ಪ್ರತ್ಯೇಕ ಬೂತ್ಗಳಲ್ಲಿ ಮತ ಚಲಾಯಿಸಿದ್ದಾರೆ ಇತ್ಯಾದಿ ಆರೋಪಗಳು ಕೇಳಿ ಬರ್ತಾ ಇದ್ವು. ಇದ್ಯಾಕೆ ಅಂತಂದ್ರೆ, ಮತದಾರರ ಪಟ್ಟಿ ದೋಷಪೂರಿತವಾಗಿದ್ವು ಅನ್ನೋ ಕಾರಣಕ್ಕಾಗಿ. ಈ ದೋಷಪೂರಿತ ಮತದಾರರ ಪಟ್ಟಿಗಳ ನಿವಾರಣೆಗೋಸ್ಕರವೇ ಈಗ ಸುಮಾರು 24 ವರ್ಷಗಳ ನಂತರ, 2002ರ ನಂತರ ಇದೀಗ ರಾಷ್ಟ್ರೀಯ ಚುನಾವಣಾ ಆಯೋಗ ಮತ್ತೊಮ್ಮೆ ಈ ಬೃಹತ್ ಪ್ರಕ್ರಿಯೆಗೆ ಕೈ ಹಾಕಿದೆ. ಇದು ಕಳೆದ ವರ್ಷವೇ ಶುರುವಾಯಿತು. ಅಸೆಂಬ್ಲಿ ಚುನಾವಣೆ ಮುಗಿದಿರುವ ಬಿಹಾರ್ ರಾಜ್ಯ, ಪಶ್ಚಿಮ ಬಂಗಾಳ ರಾಜ್ಯ, ತಮಿಳುನಾಡು, ಕೇರಳ, ಪುದುಚೇರಿ ಅಲ್ಲೆಲ್ಲ SIR ಮುಗಿದ ನಂತರವೇ ಅಲ್ಲಿ ಅಸೆಂಬ್ಲಿ ಚುನಾವಣೆಗಳು ನಡೆದವು. ಅಸ್ಸಾಂನಲ್ಲಿ ಕೂಡ SIR ಮುಗಿದ ನಂತರವೇ ಚುನಾವಣೆ ನಡೆದಿತ್ತು. ಮುಂದಿನ ವರ್ಷ ಮಾರ್ಚ್ ಅಲ್ಲಿ ಅಸೆಂಬ್ಲಿ ಚುನಾವಣೆ ನಡೆಯಲಿರೋ ಉತ್ತರ ಪ್ರದೇಶ ರಾಜ್ಯದಲ್ಲಿ ಕೂಡ SIR ನಡೆದಿದೆ. ಅಲ್ಲಿ ಸುಮಾರು 2 ಕೋಟಿ ಮತದಾರರ ಹೆಸರುಗಳು ಕೈ ಬಿಟ್ಟಿವೆ. ಮಹಾರಾಷ್ಟ್ರದಲ್ಲಿ 56 ಲಕ್ಷ ಹೆಸರುಗಳು ಸೇರ್ಪಡೆಯಾದವು. ಅದರಂತೆ ಪಶ್ಚಿಮ ಬಂಗಾಳದಲ್ಲಿ ಸುಮಾರು 27 ಲಕ್ಷ ಮತದಾರರ ಹೆಸರುಗಳು ಕೈ ಬಿಟ್ಟಿವೆ ಅನ್ನೋ ಅಪವಾದಗಳು ಕೇಳಿಬಂದ್ವು. ಉಳಿದಂತೆ ತಮಿಳುನಾಡು ರಾಜ್ಯದಲ್ಲಿ 91 ಲಕ್ಷ ಹೆಸರುಗಳನ್ನು ಕೈ ಬಿಡಲಾಗಿತ್ತು. ಆದ್ರೆ ಈ ಇತರ ಯಾವುದೇ ರಾಜ್ಯಗಳಲ್ಲಿ ಕೇಳಿ ಬರದಂತ ಒಂದು ಗೊಂದಲ, ದೊಂಬಿ, ದಾಂಧಲೆಗಳೆಲ್ಲ ನಡೆದಿದ್ದು ವಿಶೇಷವಾಗಿ ಪಶ್ಚಿಮ ಬಂಗಾಳದಲ್ಲಿ ಮತ್ತು ಬಿಹಾರ್ನಲ್ಲಿ. ತಮಿಳುನಾಡು ರಾಜ್ಯದಲ್ಲಿ ಯಾರೂ ಆಕ್ಷೇಪ ಎತ್ತಿಲ್ಲ, ಕೇರಳದಲ್ಲೂ ಕೂಡ ಯಾರೂ ಆಕ್ಷೇಪ ಎತ್ತಿಲ್ಲ. ಕೇರಳ ಭಾರತದ ಅತ್ಯಧಿಕ ಸಂಖ್ಯೆಯ ಸುಶಿಕ್ಷಿತರು ಇರುವಂತಹ ರಾಜ್ಯ. ಪಶ್ಚಿಮ ಬಂಗಾಳ ಕೂಡ ಹಾಗೆ ಇದ್ರು ಕೂಡ ಸಾಕ್ಷರತೆ ದೃಷ್ಟಿಯಲ್ಲಿ ನಂಬರ್ 1, ನಂಬರ್ 2 ಸ್ಥಾನದಲ್ಲಿದ್ರು ಕೂಡ ಅಲ್ಲಿನ ರಾಜಕೀಯ ವ್ಯವಸ್ಥೆಯಿಂದಾಗಿ, ಆವತ್ತು ಅಲ್ಲಿನ ಆಳು ವರ್ಗದಿಂದಾಗಿ ಅನಗತ್ಯವಾದ ಗೊಂದಲ, ಅನುಮಾನ, ಅಪನಂಬಿಕೆಗಳು ಸೃಷ್ಟಿಯಾಗಿದ್ವು. ಇದಕ್ಕೆ ಕಾರಣ ಅಲ್ಲಿದ್ದ ಅಧಿಕಾರಾರೂಢ ಪಕ್ಷಗಳಿಗೆ ಗೆದ್ದು ಬರ್ತೇವೆ ಅನ್ನೋ ವಿಶ್ವಾಸ ಕಡಿಮೆ ಆಗ್ತಾ ಇತ್ತು. ಚುನಾವಣಾ ಸೋಲಿನ ಭೀತಿ ಹೆಚ್ಚಾದಷ್ಟೂ ಇಡೀ ಚುನಾವಣಾ ವ್ಯವಸ್ಥೆಯ ಬಗ್ಗೆ ಅವಿಶ್ವಾಸ, ಅಪನಂಬಿಕೆ, ಅನುಮಾನ ಮೂಡಿಸುವಂತ ಒಂದು ದುಷ್ಟ ಪ್ರಯತ್ನ ನಡೀತು. ವಿಪರ್ಯಾಸ ಅಂತಂದ್ರೆ, ಇಂಥದಕ್ಕೆಲ್ಲ ನಾಂದಿ ಹಾಡಿದವರೇ ಯಾರೂ ಅಲ್ಲ. ಕರ್ನಾಟಕದಲ್ಲಿ 2023ರ ಅಸೆಂಬ್ಲಿ ಚುನಾವಣೆಯಲ್ಲಿ ಭರ್ಜರಿ ಜಯ ಗಳಿಸಿ 136 ಸೀಟುಗಳ ಸುಭದ್ರ ಬಹುಮತದೊಂದಿಗೆ ಅಧಿಕಾರಕ್ಕೆ ಏರಿದ ಕಾಂಗ್ರೆಸ್ ಪಕ್ಷದ ಸರ್ವೋಚ್ಚ ನಾಯಕ ಸ್ವತಃ ರಾಹುಲ್ ಗಾಂಧಿ ಅವರೇ ಇಂಥದ್ದೊಂದು ದುಸ್ಸಾಹಸಕ್ಕೆ ಕೈ ಹಾಕಿದ್ರು. ಮೊದಲು ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ಗಳ ಬಗ್ಗೆ ಅಪನಂಬಿಕೆ ಮೂಡಿಸೋ ಪ್ರಯತ್ನ ಮಾಡಿದ್ರು. ಅದು ವರ್ಕೌಟ್ ಆಗದೆ ಇದ್ದಾಗ ಈ ಮತದಾರರ ಪಟ್ಟಿಯ ಬಗ್ಗೆ ಅವೆಲ್ಲ ದೋಷಪೂರಿತವಾಗಿವೆ ಅಂತಂದ್ಬಿಟ್ಟು 2-3 ಕಡೆ ದಿಲ್ಲಿಯಲ್ಲಿ ಮತ್ತು ಬೆಂಗಳೂರಿನಲ್ಲಿ ಬಹಿರಂಗ ಪತ್ರಿಕಾಗೋಷ್ಠಿ, ಬಹಿರಂಗ ಸಮಾವೇಶ ನಡೆಸಿ ಅಲ್ಲೆಲ್ಲ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮೂಲಕ ನೋಡಿ, ಮಹದೇವಪುರ ಅಸೆಂಬ್ಲಿ ಕ್ಷೇತ್ರದ ಮತದಾರರ ಪಟ್ಟಿಯಲ್ಲಿ ಎಷ್ಟೊಂದು ದೋಷಗಳಿದೆ, ಡೂಪ್ಲಿಕೇಟ್ ಮತದಾನವಾಗಿದೆ, ಸತ್ತವರ ಹೆಸರಲ್ಲಿ ಯಾರೋ ಪ್ರಾಕ್ಸಿ ಮತದಾನ ಮಾಡಿದ್ದಾರೆ ಇತ್ಯಾದಿ ಹೇಳಿದ್ರು. ಅದೇ ರೀತಿ ಆಳಂದ ಮತಕ್ಷೇತ್ರದಲ್ಲೂ ಕೂಡ 618 ಮತದಾರರ ಹೆಸರುಗಳನ್ನ ಅಕ್ರಮವಾಗಿ ಸೇರಿಸೋ ಪ್ರಯತ್ನ ನಡೆದಿತ್ತು ಇತ್ಯಾದಿಗಳೆಲ್ಲ ಹೇಳಿದ್ರು. ಅದು ಹೆಚ್ಚು ಪರಿಣಾಮ ಬೀರಿಲ್ಲ ಅಂತ ಗೊತ್ತಾದ್ಮೇಲೆ ಚುನಾವಣಾ ಆಯೋಗದ ಬಗ್ಗೆನೆ, ಅದರಲ್ಲೂ ವಿಶೇಷವಾಗಿ SIR ಪ್ರಕ್ರಿಯೆ ಬಗ್ಗೆ ದೊಡ್ಡ ಅಪಪ್ರಚಾರ ಸಮರವನ್ನೇ ನಡೆಸ್ಬಿಟ್ರು. ಬಿಹಾರ್ ಅಸೆಂಬ್ಲಿ ಚುನಾವಣೆಗೆ ಪೂರ್ವಭಾವಿಯಾಗಿ ಅಲ್ಲಿನ RJD ಪಕ್ಷದ ನಾಯಕ ತೇಜಸ್ವಿ ಯಾದವ್ ಜೊತೆಗೆ ಮೋಟರ್ ಬೈಕ್ ಸವಾರಿ ಮಾಡ್ತಾ 16 ದಿನಗಳ ಒಂದು ಪ್ರಚಾರ ನಡೆಸಿದ್ರು ರಾಹುಲ್ ಗಾಂಧಿ ಅವರು. SIR ಬೇಡ, SIR ವಿರೋಧಿಸಿ, ಇದರಿಂದ ದಲಿತರು, ಅಲ್ಪಸಂಖ್ಯಾತರು ಮುಂತಾದವರ ಹೆಸರನ್ನ ಪ್ರಜ್ಞಾಪೂರ್ವಕವಾಗಿ ಕಿತ್ತಾಕುವಂತ ಒಂದು ದುಷ್ಟ ಜಾಲ ಇದರ ಹಿಂದಿದೆ ಅಂತೆಲ್ಲ ಹೇಳಿದ್ರು. ಮತದಾರರು ಯಾರು ಕಿವಿಗೆ ಹಾಕೊಳ್ಳಿಲ್ಲ. ಅಲ್ಲೆಲ್ಲ ದೊಡ್ಡ ಪ್ರಮಾಣದ ಶೇಕಡಾವಾರು ಅತಿ ಹೆಚ್ಚು ದಾಖಲೆ ಪ್ರಮಾಣದ ಮತದಾನ ನಡೀತು. ಚುನಾವಣಾ ಫಲಿತಾಂಶ ಪ್ರಕಟವಾಯಿತು. ಅದೇ ರೀತಿ ಪಶ್ಚಿಮ ಬಂಗಾಳದಲ್ಲಿ ಕೂಡ ಅಲ್ಲಿದ್ದ ತೃಣಮೂಲ ಕಾಂಗ್ರೆಸ್ನ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಇದೇ ರೀತಿ ಎಷ್ಟರ ಮಟ್ಟಿಗೆ ಒಂದು ಅಪಪ್ರಚಾರ ನಡೆಸಿದ್ರು ಅಂತಂದ್ರೆ, ಸ್ವತಃ ಸುಪ್ರೀಂ ಕೋರ್ಟ್ ಹೋಗ್ಬಿಟ್ಟು SIR ಪ್ರಕ್ರಿಯೆ ವಿರುದ್ಧ ಒಂದು ಅರ್ಜಿ ಸಲ್ಲಿಸಿ ತಾವೇ ಅಲ್ಲಿ ವಾದ ಮಂಟು ಬಂದಿದ್ರು. ಎಲ್ಲದರ ನಂತರ ಅಲ್ಲೂ ಫಲಿತಾಂಶ ಪ್ರಕಟವಾಯಿತು. SIR ಪ್ರಕ್ರಿಯೆಯ ಮುಖ್ಯ ಉದ್ದೇಶವೇ ಈಗಿರೋ ಮತದಾರರ ಪಟ್ಟಿಯಲ್ಲಿ ಈಗಾಗಲೇ ಹಲವಾರು ಚುನಾವಣೆಗಳಿಂದ ಮತ ಚಲಾಯಿಸ್ತಾ ಬಂದಿರೋ ಪ್ರೌಢ ವಯಸ್ಕರ
ಹೆಸರುಗಳು ಉಳಿದಿವೆಯಾ ಇಲ್ವಾ? ಅವೇನಾದ್ರೂ ದೃಷ್ಟಿ ಲೋಪದಿಂದ ಅಥವಾ ಮತ್ತಿತರ ಕಾರಣಗಳಿಂದಾಗಿ ಅವ್ರ ಹೆಸರು ಕೈ ಬಿಡಲಾಗಿದೆಯಾ ಇಲ್ವಾ? ಆಮೇಲೆ ಈಗ ಯಾರು ಇತ್ತೀಚೆಗಷ್ಟೇ 18 ವರ್ಷದ ವಯೋಮಾನವನ್ನ ತೀರಿಸಿ ಅರ್ಹರಾಗಿದ್ದಾರೋ ಅರ್ಹರ ಹೆಸರುಗಳ ಸೇರ್ಪಡೆಯಾಗಬೇಕಾಗಿದೆಯಾ? ಅಥವಾ ಅನೇಕ ಜನ ಅನರ್ಹರ ಹೆಸರುಗಳನ್ನ ಹಾಗೆ ಉಳಿಸಲಾಗಿದೆಯಾ? ಇತ್ಯಾದಿ ಅನುಮಾನಗಳನ್ನ ಪರಿಹರಿಸೋದಕ್ಕೋಸ್ಕರವೆಂದೇ ನಡೆಸಲಾಗುವ ಈ SIR ಅಂತಂದ್ರೆ ಮತದಾರರ ಪಟ್ಟಿಯ ಶುದ್ಧೀಕರಣದ ಪ್ರಕ್ರಿಯೆ. ಯಾರಿಗೆ ಅನುಮಾನ ಬರಬೇಕು ಅಂತಂದ್ರೆ, ಯಾರಿಗೆ ಇದ್ರ ಬಗ್ಗೆ ತಕರಾರು ಬರಬೇಕು ಅಂತಂದ್ರೆ, ಯಾರಿಗೆ ತಮ್ಮ ಮೂಲಭೂತ ಅರ್ಹತೆ ಬಗ್ಗೆ ಅಪರಾಧಿ ಭಾವ ಇದೆಯೇ, ಅಂಜಿಕೆ ಅಳುಕು ಕಾಡ್ತಾ ಇದೆಯೋ ಅಂಥವ್ರು ಮಾತ್ರ ತಕರಾರು ಎತ್ತಬೇಕು. ಯಾಕಂದ್ರೆ ಭಾರತದ ಸಂವಿಧಾನ ಎಂಥ ಪ್ರಗತಿಪರವಾದ ಮತದಾನದ ಹಕ್ಕನ್ನು ಕೊಡ್ತು ಅಂತಂದ್ರೆ, ಈ ದೇಶದ ಎಲ್ಲ ಪ್ರಜೆಗಳಿಗೆ ಒಬ್ಬನಿಗೆ ಒಂದೇ ಮತದಾನ ಅನ್ನೋ ಒಂದು ತತ್ವವನ್ನು ಜಾರಿಗೆ ತಂತು. ಅದರಲ್ಲಿ ಶ್ರೀಮಂತ ಬಡವ ಅನ್ನೋ ತಾರತಮ್ಯವಿಲ್ಲ, ಸುಶಿಕ್ಷಿತ ಅಶಿಕ್ಷಿತ ಅನ್ನೋ ಭೇದ ಭಾವ ಇಲ್ಲ, ಈತ ತೆರಿಗೆದಾರ ಈತ ತೆರಿಗೆ ಕಟ್ಟದಿರೋನು ಅನ್ನೋ ಭೇದ ಭಾವ ಇಲ್ಲ, ಗಂಡು ಹೆಣ್ಣು ಎಂಬ ತಾರತಮ್ಯ ಕೂಡ ಇಲ್ಲ. ಎಲ್ಲರಿಗೂ ಸಮಾನವಾದ ಒಬ್ಬನಿಗೆ ಒಂದೇ ಮತ. ಪ್ರತಿಯೊಬ್ಬನ ಮತದ ಮೌಲ್ಯವೂ ಅಷ್ಟೇ. ಅದು ಅಂಬಾನಿ ಅದಾನಿಯ ಮತ ಇರ್ಬೋದು, ಅಥವಾ ಯಕಶ್ಚಿತ್ ಒಬ್ಬ ಸರಳ ಬಡ ಮನುಷ್ಯನ ಮತ ಇರ್ಬೋದು. ಒಬ್ಬರ ಮತಕ್ಕೆ ಒಂದೇ ಮೌಲ್ಯ. ಇಂಥ ವ್ಯವಸ್ಥೆಯನ್ನು ತಂದಿದ್ರಿಂದ ಭಾರತ ತಡವಾಗಿ ಸ್ವಾತಂತ್ರ್ಯ ಪಡೆದ್ರು ಕೂಡ ಇವತ್ತು ಪ್ರಪಂಚದ ಅತಿ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಾಗಿ ತನ್ನ ಜೀವಂತಿಕೆ ಮತ್ತು ಲವಲವಿಕೆಯನ್ನು ಕಾಪಾಡ್ಕೊಂಡು ಬಂದಿದೆ. ಹೀಗಿರುವಾಗ ಕಳೆದ 12 ವರ್ಷಗಳಿಂದ ತಮ್ಮ ಪಕ್ಷಕ್ಕೆ ಏಕಾಏಕಿ ಸತತವಾಗಿ ಸೋಲಾಗ್ತಾ ಬಂತು ಅಂದ ಮಾತ್ರಕ್ಕೆ ರಾಹುಲ್ ಗಾಂಧಿಯವರು ರಾಷ್ಟ್ರ ಮಟ್ಟದಲ್ಲೇ ಇದರ ವಿರುದ್ಧ ಅಪಪ್ರಚಾರ ಶುರು ಮಾಡಿದ್ರು. ಇರ್ಲಿ, ಇವತ್ತು ಬೆಳಿಗ್ಗೆ ಕರ್ನಾಟಕದಲ್ಲೇ ವಿದ್ಯುಕ್ತವಾಗಿ ಶುರುವಾಯಿತು. ಅದರಲ್ಲೂ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಮನೆಯಿಂದನೇ ಈ ನೋಂದಣಿಗಾರರು ಅಥವಾ ದಾಖಲೀಕರಣ ಮಾಡುವ ಸಿಬ್ಬಂದಿ ಅವರ ಮನೆಯಿಂದನೇ ಶುರು ಮಾಡಿದ್ರು SIR ಪ್ರಕ್ರಿಯೆ. ಶ್ರೀ DK ಶಿವಕುಮಾರ್ ಮತ್ತು ಅವರ ಪತ್ನಿ ಇಬ್ರು ಕೂಡ ಎನ್ಯೂಮರೇಟರ್, ದಾಖಲೀಕರಣ ಮಾಡುವ ಸಿಬ್ಬಂದಿ ನೀಡಿದ ಫಾರ್ಮ್ ಅನ್ನ ಭರ್ತಿ ಮಾಡಿದ ನಂತರ ಅದ್ರ ಬಗ್ಗೆ ಇದ್ದ ತಮ್ಮ ಅನುಮಾನಗಳನ್ನ ಪರಿಹರಿಸ್ಕೊಂಡ್ರು. ಕೊನೆಗೆ ಸುದ್ದಿ ಮಾಧ್ಯಮಗಳ ಜೊತೆಗೆ ಮಾತಾಡ್ತಾ DK ಶಿವಕುಮಾರ್ ಅವರು ಹೇಳಿದ್ರು, ಇದು ಮೇಲ್ನೋಟಕ್ಕೆ ಸ್ವಲ್ಪ ಕಷ್ಟ ಅಂತ ಅನಿಸ್ತು, ಆದ್ರೆ ನಮ್ಮ ಅನುಮಾನಗಳನ್ನ ಸುಲಭವಾಗಿ ಬಗೆಹರಿಸ್ಬಿಟ್ರು. ಅಲ್ಲೊಬ್ರು SIR ಸೂಪರ್ವೈಸರ್ ಇದ್ರು, ಮತ್ತೊಬ್ರು BLO ಇದ್ರು, ಬ್ಲಾಕ್ ಲೆವೆಲ್ ಆಫೀಸರ್ ಇದ್ರು, ಮತ್ತೊಬ್ರು ಬ್ಲಾಕ್ ಲೆವೆಲ್ ಏಜೆಂಟ್ ಇದ್ರು. ಈ ಬ್ಲಾಕ್ ಲೆವೆಲ್ ಏಜೆಂಟ್ ಅಂತಂದ್ರೆ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು. ಸೊ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಕೂಡ ಇದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿರ್ತಾರೆ. ಹೀಗಾಗಿ ಜಾತಿ ಕಾರಣಕ್ಕಾಗಿ, ಧಾರ್ಮಿಕ ಕಾರಣಕ್ಕಾಗಿ, ಅಥವಾ ನಮ್ಮ ಪಕ್ಷದ ಬೆಂಬಲಿಗನಲ್ಲ ಅನ್ನೋ ಅನುಮಾನದ ಕಾರಣಕ್ಕಾಗಿ ಯಾರದೇ ಹೆಸರನ್ನ ಕಿತ್ತಾಕೋದಾಗ್ಲಿ, ಬಲಾತ್ಕಾರದಿಂದ ತೋರಿಸೋದಾಗ್ಲಿ ಸಾಧ್ಯವೇ ಇಲ್ಲ. ಈ ರೀತಿ ಪಾರದರ್ಶಕವಾಗಿ ನಡೀತಾ ಇರೋ ಈ ಸರಳ ಪ್ರಕ್ರಿಯೆಗೆ ಎಡಪಂಥೀಯ ಬುದ್ಧಿಜೀವಿಗಳು, ಸ್ವಘೋಷಿತ ಪ್ರಗತಿಪರ ಬುದ್ಧಿಜೀವಿಗಳು ಕೂಡ ಪುಂಖಾನುಪುಂಖವಾಗಿ ಮಾತಾಡ್ತಾ ಹೋದ್ರು. ಉದ್ದ ಲೇಖನಗಳನ್ನ ಫೇಸ್ಬುಕ್ ಮತ್ತಿತರ ಸಾಮಾಜಿಕ ಜಾಲತಾಣದಲ್ಲಿ ಬರೆದು ಬಿಟ್ಟು ಇದ್ರ ಬಗ್ಗೆ ಭಯೋತ್ಪಾದಕರಂತೆ ವರ್ತಿಸ್ಬಿಟ್ರು. ಜನಸಾಮಾನ್ಯ ಮತದಾರರಿಗೆ SIR ಅಂದ್ರೆ ಅದೇನೋ ತಮ್ಮನ್ನ ಮತದಾರರ ಪಟ್ಟಿಯಿಂದ ಕಿತ್ತಾಕೋ ಪ್ರಕ್ರಿಯೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬುದ್ಧಿಪೂರ್ವಕವಾಗಿ ರೂಪಿಸಿರೋ ಒಂದು ದುರುದ್ದೇಶದ ಪ್ರಕ್ರಿಯೆಯನ್ನು ಒಂದು ಭಯೋತ್ಪಾದನೆ ಪ್ರಯತ್ನಕ್ಕೆ ಕೈ ಹಾಕಿದ್ರು. ಇವತ್ತು ಸ್ವತಃ ಮುಖ್ಯಮಂತ್ರಿ ಅವರು ಹೇಳಿದ್ರು, ಅಂತ ಕಷ್ಟ ಏನೂ ಇಲ್ಲ, ಇದು ಸರಳವಾಗಿದೆ. ಆ ಫಾರ್ಮ್ ನಲ್ಲಿ ಭರ್ತಿ ಮಾಡಬೇಕಾದ ಕಾಲಮ್ಗಳು ಕೂಡ ಸುಲಭವಾಗಿ ಅವನ್ನ ಯಾರಾದ್ರೂ ನಡೆಸಬಹುದು. ನೀವು ಬೇಕಾದ್ರೆ ನಿಮ್ಮ ಮೊಬೈಲ್ ಫೋನ್ನಲ್ಲಿ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಹೆಸರು ಇದೆಯೋ ಇಲ್ಲೋ ಅಂತ ಖಾತ್ರಿ ಪಡಿಸ್ಕೋಬಹುದು. ನನ್ನ ಮತ್ತು ನನ್ನ ಪತ್ನಿ ಹೆಸರುಗಳು ಅದರಲ್ಲಿ ಇದ್ವು. ನನ್ನ ಮಕ್ಕಳು ಇವತ್ತು ಬೇರೆ ಇದ್ದಾರೆ, ನಮ್ಮ ತಾಯಿ ನನ್ನ ಜೊತೆಗಿಲ್ಲ, ಆದ್ರೆ ಅವ್ರ ಹೆಸರುಗಳೆಲ್ಲ ಇದೆ ಅಂತ ಖಾತ್ರಿ ಪಡಿಸ್ಕೊಂಡ್ಬಿಟ್ಟು ಮನೆಯವರ ಪೈಕಿ ಯಜಮಾನನಾಗಿ ನಾನು ಸಹಿ ಮಾಡಿದ್ದೇನೆ ಅಂತ ಹೇಳಿದ್ರು. ಅದೇ ರೀತಿ ಹಾಸನದಲ್ಲಿ ಇವತ್ತು ಗಣ್ಯಾತಿ ಗಣ್ಯರ ಪೈಕಿ ಒಬ್ಬರಾಗಿರೋ ಸಹೋದರಿ, ಬುಕ್ಕರ್ ಪ್ರಶಸ್ತಿ ವಿಜೇತ ಲೇಖಕಿ ಬಾನು ಮುಷ್ತಾಕ್ ಅವ್ರ ಮನೆಗೆ ಸ್ವತಃ ಹಾಸನದ ಜಿಲ್ಲಾಧಿಕಾರಿಯವರೇ ಬಂದಿದ್ರು, ಮಹಿಳಾ ಜಿಲ್ಲಾಧಿಕಾರಿ ಲತಾ ಅವರೇ ಬಂದಿದ್ರು. ಅವ್ರ ಜೊತೆಗೆ ಈ SIR ಸಿಬ್ಬಂದಿ ಬಂದಿದ್ರು. ಅವರು ಕೂಡ ಸುಲಭವಾಗಿ ಒಂದು 15 ನಿಮಿಷದಲ್ಲಿ ಮನೆಯವರಿಗೆಲ್ಲ ಸಂಬಂಧಪಟ್ಟ ಫಾರ್ಮ್ಗಳನ್ನ ಭರ್ತಿ ಮಾಡ್ಬಿಟ್ಟು ಸಿಬ್ಬಂದಿಗೆ ವಾಪಸ್ ಕೊಟ್ರು. ಅದಾದ ನಂತರ ಅವರು ಕೂಡ ಮಾಧ್ಯಮಗಳಿಗೆ ಹೇಳಿದ್ರು, ಅಯ್ಯೋ SIR ಅಂದ್ರೆ ನಮ್ಗೆಲ್ಲ ಭಯ ಹುಟ್ಟುಬಿಟ್ಟಿದ್ರು. ಆದ್ರೆ ಇವತ್ತು ಪ್ರತ್ಯಕ್ಷವಾಗಿ ನಾನು ಮತ್ತು ನನ್ನ ಕುಟುಂಬ ವರ್ಗದವರು ಆ ಫಾರ್ಮ್ಗಳನ್ನ ಭರ್ತಿ ಮಾಡಿ ಕೊಟ್ಟು ನಮ್ಮ ಹೆಸರುಗಳು ಮತದಾರರ ಪಟ್ಟಿಯಲ್ಲಿದೆ ಅನ್ನೋದು ಖಾತ್ರಿ ಆದಾಗ ಸಮಾಧಾನದಿಂದ ನಿಟ್ಟುಸಿರು ಬಿಡೋ ಹಾಗಾಯ್ತು. ಯಾರೂ ಭಯ ಪಡಬೇಕಾಗಿಲ್ಲ. ಆ ಸಿಬ್ಬಂದಿ ತುಂಬಾ ಜನಸ್ನೇಹಿಯಾಗಿರ್ತಾರೆ ಅಂತ ಅವರು ಆಶ್ವಾಸನೆ ಕೊಟ್ರು. ಇದ್ರ ಮಧ್ಯೆ ಸ್ವತಃ ಮುಖ್ಯಮಂತ್ರಿಯೇ ಈ ರೀತಿ ಸಮಾಧಾನಕರ ಪ್ರತಿಕ್ರಿಯೆ ಕೊಟ್ಟಿರುವಾಗ ದುರದೃಷ್ಟವಶಾತ್ ನಮ್ಮ ಗೃಹ ಸಚಿವ ವೀರಾಭಿಮನ್ಯು
ಪ್ರಿಯಾಂಕ ಖರ್ಗೆ ಅವರು ಮಾತ್ರ ಮತ್ತೆ ಯಥಾ ಪ್ರಕಾರ ಒಂದು ಷರತ್ತು ಹಾಕಿದ್ರು. ನಾವು ರಾಜ್ಯ ಸರ್ಕಾರದ ವತಿಯಿಂದ ಚುನಾವಣಾ ಆಯೋಗಕ್ಕೆ 12 ಷರತ್ತುಗಳನ್ನು ಹಾಕಿದ್ವಿ, 12 ಪ್ರಶ್ನೆಗಳನ್ನು ಕೇಳಿದ್ವಿ. ಆ ಪ್ರಶ್ನೆಗಳಿಗೆ ಉತ್ತರ ಕೊಟ್ಬಿಟ್ಟು ಆಮೇಲೆ ಶುರು ಮಾಡ್ಲಿ SIR ಅಂತ ಮತ್ತೆ ಅದೇ ತರ ಮಾತಾಡಿದ್ರು. ಈ ತರ ಯಾರು ಚುನಾವಣೆಗಳಲ್ಲಿ ಗೆದ್ದು ಅಧಿಕಾರದಲ್ಲಿದ್ದಾರೋ ಅವರೇ ಚುನಾವಣಾ ಆಯೋಗದ ಬಗ್ಗೆ, ಚುನಾವಣಾ ಪ್ರಕ್ರಿಯೆ ಬಗ್ಗೆ ಈ ರೀತಿ ಅವಿಶ್ವಾಸ, ಅಪನಂಬಿಕೆ ಮತ್ತು ಅನುಮಾನವನ್ನು ಬಿತ್ತಾ ಹೋದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಎಂಥ ದ್ರೋಹ ಬಗೆತಿದ್ದೀರಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಪ್ರಿಯಾಂಕ ಖರ್ಗೆ ಅವರೇ ಸಾಕು, ತಾವು ಸುದ್ದಿ ಶೂರನಾಗ್ಲಿಕ್ಕೆ ಈ ರೀತಿ ವಿವಾದವನ್ನು ಸೃಷ್ಟಿಸಬೇಡಿ. ಜನಪ್ರತಿನಿಧಿ ಆಗಿರೋರು ಈಗಾಗಲೇ ನೀವು 2-3 ಬಾರಿ ಚುನಾವಣೆ ಗೆದ್ದು ಬಂದು ಅಧಿಕಾರದಲ್ಲಿದ್ದೀರಿ. ಸೋತಾಗ್ಲೂ ಕೂಡ ನೀವು ಚುನಾವಣೆಗೆ, ನಿಮ್ಮ ಪಕ್ಷ ಸೋತಾಗ್ಲೂ ನೀವು ಚುನಾವಣೆ ಗೆದ್ದಿದ್ರಿ. ಹೀಗಾಗಿ ನೀವು ಜನಸಾಮಾನ್ಯರಲ್ಲಿ ಚುನಾವಣಾ ವ್ಯವಸ್ಥೆಯ ಬಗ್ಗೆ ನಂಬಿಕೆ, ವಿಶ್ವಾಸ ಮತ್ತು ಶ್ರದ್ಧಾ ಭಕ್ತಿಗಳನ್ನ ಮೂಡಿಸೋ ಪ್ರಯತ್ನ ಮಾಡಬೇಕು ಹೊರತು ಈ ರೀತಿ ಅಪನಂಬಿಕೆ, ಅವಿಶ್ವಾಸ ಮೂಡಿಸೋದಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ದೋಷರಹಿತವಾಗಿ ಕಾಪಾಡ್ಕೊಂಡು ಹೋಗೋದು ನಮ್ಮೆಲ್ಲರ ಒಂದು ಅಮೂಲ್ಯ ಕರ್ತವ್ಯವಾಗಿದೆ, ಪವಿತ್ರ ಕರ್ತವ್ಯವಾಗಿದೆ. ಅದನ್ನ ಮನದಟ್ಟು ಮಾಡ್ಕೊಳ್ಳಿ ಅಂತ ಪ್ರಿಯಾಂಕಾ ಖರ್ಗೆ ಅಂತ ಉದಯೋನ್ಮುಖ ನಾಯಕರಿಗೆ ಅರಿಕೆ ಮಾಡ್ಕೊಳ್ತೇನೆ. ನೀವು ನನ್ನ MES ಕಾಲೇಜಲ್ಲಿ ನೀವು ನನ್ನ ವಿದ್ಯಾರ್ಥಿ ಆಗಿದ್ರಿ ಅನ್ನೋ ಸಲಿಗೆಯಿಂದ ತಮಗೆ ಅರಿಕೆ ಮಾಡ್ಕೊಳ್ತೇನೆ. ದಯಮಾಡಿ ಮುಂದೆ ಈ ಚುನಾವಣಾ ಪ್ರಕ್ರಿಯೆ ಮತ್ತು ಚುನಾವಣಾ ಆಯೋಗದ ಬಗ್ಗೆ ಅಪಪ್ರಚಾರವಾಗುವಂತ ಹೇಳಿಕೆಗಳನ್ನು ಕೊಡಬೇಡಿ. ನಂಬಿಕೆ, ವಿಶ್ವಾಸ ಮೂಡಿಸೋ ತರ ಒಬ್ಬ ಆಕ್ಟಿವಿಸ್ಟ್ ಆಗಿ ತಾವು ಕೆಲಸ ಮಾಡಿದ್ರೆ ನೀವು ಅಲಂಕರಿಸಿರೋ ಪದವಿಗೆ ಹೆಚ್ಚು ಘನತೆ, ಗೌರವ ಬರುತ್ತೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. SIR ಒಂದು ಸರಳ ಪ್ರಕ್ರಿಯೆ, ಈ ಬಗ್ಗೆ ಯಾರೂ ಭಯ ಪಡೋದು ಬೇಡ. ನಮಸ್ಕಾರ.